ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ಇವತ್ತೊಂದು ನಮ್ದು ರೂಮ್ ತೋರಿಸ್ತೀನಿ, ಬರ್ರಿ. ಏನದ ರೂಮ್ನಾಗ ಏನಿಲ್ಲ ಅಂತ ಹೇಳ್ತೀನಿ. ಒಂದು ಜರಾನೇ ಚಾಲೆಂಜ್ ಅದ ಇವತ್ತು, ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತೊಂದು ಸ್ಪೆಷಾಲಿಟಿ ಅದ, ತೋರಿಸ್ತೀನಿ ಬರ್ರಿ. ನಮ್ಮ ರೂಮ್ನಾಗ ಮೊದಲು ಏನು ಅಂದ್ಕೊಂಡು ಬರ್ರಿ. ಇದು ನನ್ನ ರೂಮ. ಇಲ್ಲಿ ನಾನು ಮತ್ತು ನಂದು ಫ್ರೆಂಡ್ ಇರ್ತೇವೆ ಇಬ್ಬರು. ನಾವು ವಿಡಿಯೋ ಮಾಡೋ ನಮ್ಮ ಫ್ರೆಂಡ್ ಅದ, ನಾವು ಇಲ್ಲಿರ್ತಾನೆ, ಇಲ್ಲಿ ನಾ ಇರ್ತೀನಿ. ಇದ್ಯಾಕೆ ಉಲ್ಟಾ ತಿಲ್ಟಾ ನೀ ನಂಗೆ ಕೇಳತ್ತೆ ಅಂತ ನೀವು ಅಲ್ಲಕ್ಕೆ ಹೋಗ್ಬೇಡ್ರಿ. ಇದು ನಮ್ಮದೆಲ್ಲ ಬಟ್ಟೆ ಗಟ್ಟಿರೋದು, ಇದೆಲ್ಲ ನಮ್ಮದು ರೂಮ್ ಸೆಟಪ್ಪ. ಈ ಕಡೆ ಬಾ. ಇಲ್ಲಿ ನಾವು ಓದೋದು ಸ್ಟಡಿ ರೂಮ. ನಾವು ಕೂತು ಸ್ಟಡಿ ಮಾಡ್ತೇವೆ. ನಮ್ಮ ಫ್ರೆಂಡನ್ನ ಇಬ್ಬರು ಕೂಡ್ಕಿಸಿದ್ದು. ಇವತ್ತು ನಾ ಇದೆಲ್ಲ ಯಾಕೆ ತೋರಿಸ್ಲತ್ತೀನಪ್ಪ ಅಂತಂದ್ರೆ, ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಉದ್ದೇಶನೇ ಒಂದು ಬೇರೆ. ಇವತ್ತು ಒಂದು ಚಾಲೆಂಜ್ ನಾ ತೊಗೊಳ್ತೀನಿ. ಏನು ಚಾಲೆಂಜ್ ಅಪ್ಪ ಅಂತಂದ್ರೆ, ವಿಂಟರ್ ಆರ್ಕ್ ಚಾಲೆಂಜ್ ಅಂತ ಕಿಸಿಂದು. ಅದು ಏನಪ್ಪ ವಿಂಟರ್ ಆರ್ಕ್ ಚಾಲೆಂಜ್ ಅಂತ ಕಿಸಿಂದು ನಿಮ್ಗೆ ಹೇಳ್ತೀನಿ. ವಿಂಟರ್ ಆರ್ಕ್ ಚಾಲೆಂಜ್ ಅಂತಂದರೆ ಇದು 90 ಡೇಸ್ ಚಾಲೆಂಜ. ಯಾವ ಭೀ ಲೈಫ್ನಾಗ ಇಲ್ಲಿವರೆಗೂ ಒಂದು ಚಾಲೆಂಜನ್ನು ತೊಗೊಂಡಿಲ್ಲ. ಸಣ್ಣ ಪುಟ್ಟ ಚಾಲೆಂಜನ್ನು ತೊಗೊಂಡಿದ್ದೆವು, ಬಟ್ ಅದು ಸಕ್ಸಸ್ ಆಗ್ಯದ. ಬಟ್ ದೊಡ್ಡ ಚಾಲೆಂಜ್ ಅಂತೂ ಇವತ್ತಿನ ತನಕ ತೊಗೊಂಡಿಲ್ಲ ಲೈಫ್ನಾಗ. ಹೋಗಿ ಈ ಒಂದು ವಿಂಟರ್ ಆರ್ಕ್ ಚಾಲೆಂಜ್ ಅಂತ ತೊಗೋಬೇಕಂತ ನಾ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನಪ್ಪ ವಿಂಟರ್ ಆರ್ಕ್ ಚಾಲೆಂಜ್ ಅಂತಂದ್ರೆ, ಇದು ನಿಮಗೆಲ್ಲ ಗೊತ್ತಿರ್ಬೋದು, ಈ ಭಗವದ್ಗೀತೆ. ಈ ವಿಂಟರ್ ಆರ್ಕ್ ಚಾಲೆಂಜನ್ನು ನಾ ತೊಗೊಂಡು ಒಂದು ಹೊಸ ಅಧ್ಯಾಯವನ್ನು ನನ್ನ ಜೀವನದಾಗ ಆರಂಭಿಸ್ಬೇಕಂತ ನಾ ಅಲ್ಲತ್ತೀನಿ. ಇದೇನಪ್ಪ ನಿಮಗೆಲ್ಲ ಗೊತ್ತು, ಭಗವದ್ಗೀತೆ. ಈಗ ಹೇಳ್ತೀನಿ ಇದು ಅದಕ್ಕಪ್ಪ ಅಂತ ಮತ್ತು ಇವು ಸ್ಟಿಕ್ಕಿ ನೋಟ್ಸ್ಗಳು. ಇದು ಸ್ಟಿಕ್ಕಿ ನೋಟ್ಸ, ಇದು ಭೀ ಅದಕ್ಕಂತ ನಾನು ಹೇಳ್ತೀನಿ ನಿಮ್ಗೆ. ಮತ್ತಂದರೆ ಇದು ಡೈಲಿ ರೂಟೀನ್ಸ್ ಬರೀಕ. ಇದು ಡೈಲಿ ರೂಟೀನ್ಸ್ ನಾನು ಏನೇನು ಮಾಡ್ತೀನಿ ಅಂತ ಬರೀಕ, ಇದು ಭೀ ಅದಕ್ಕಂತ ಹೇಳ್ತೀನಿ. ಮತ್ತಂದರೆ ಇದೇನಪ್ಪ ಫೋಟೋ ಅಂತಂದ್ರೆ, ಈ ಫೋಟೋ ನಮ್ಮ ಗುರುಗಳು. ಇದು ಇವ್ರಲಿಂತೆ ನಾ ಜೀವನದಾಗ ಏನಾದರೂ ಸ್ವಲ್ಪ ಚೇಂಜಸ್ ಕಾಣ್ತಾ ಇದ್ದೀನಿ ಅಂತಂದ್ರೆ ಈ ಗುರುಗಳೇ ಕಾರಣ. ಇವ್ರು ಯಾರು ನಿಮಗೆ ಇಡೀ ಜಗತ್ತಿಗೆ ಗೊತ್ತು. ಈ ಗುರು ಯಾರಪ್ಪ, ಪ್ರೇಮಾನಂದ ಗುರುಜಿ ಅಂತ. ಈಗ ಎದಕ್ಕಪ್ಪ ಇದೆಲ್ಲ ಅಂತಂದ್ರೆ ಹಿಂಗೆ ಹೇಳ್ತೀನಿ. ಇದೆಲ್ಲ ನಮ್ಮ ಸೆಟಪ್ಪ. ಈ ಗುರುಜಿ ಫೋಟೋ ಇಲ್ಲಿ ಸ್ಟಿಕ್ ಮಾಡಬೇಕು. ಸ್ಟಿಕ್ ಮಾಡ್ಕಿಸಿಂದು 90 ಡೇಸ್ ಚಾಲೆಂಜ್ ಏನಪ್ಪ ಅಂತಂದ್ರೆ, ಡೈಲಿ ಒಂದೊಂದು ವಿಶೇಷವಾಗಿ ಏನಪ್ಪ ಅಂತಂದ್ರೆ, ಒಂದೊಂದು ವಿಶೇಷವಾದಂಥ ವಿಚಾರಗಳನ್ನು ನಾನು ಜೀವನದಾಗ ನಾವು ಅಳವಡಿಸ್ಕೊತೀನಿ. ಈ 90 ಡೇಸ್ ಆರ್ಕ್ ಚಾಲೆಂಜ್ದಾಗ, ವಿಂಟರ್ ಆರ್ಕ್ ಚಾಲೆಂಜ್ದಾಗ ಏನು ವಿಶೇಷವಾಗಿ 90 ಡೇಸ್ದಾಗ ಪ್ರತಿಯೊಂದು ಹೊಸ ವಿಚಾರಗಳನ್ನು ಕಲಿಯೋದು. ಅಂದರೆ ಕೆಟ್ಟದಿರ್ತಕ್ಕಂಥ ವಿಚಾರಗಳನ್ನು ಬಿಡೋದು. ಒಂದು ಹೊಸ ವಿಚಾರಗಳನ್ನು ಕಲಿಯೋದು, ಒಂದು ಕೆಟ್ಟದಂಥ ವಿಚಾರಗಳನ್ನು ಬಿಟ್ಟುಕೊಡೋದು. ಅದರಿಂದ ಏನಪ್ಪ ಅಂತಂದ್ರೆ, ಒಂದು ಹೊಸ ವಿಚಾರಗಳನ್ನು ನಮ್ಮ ಜೀವನದಾಗ ಅಳವಡಿಸ್ಕೊಳ್ಳೋದು ಸಾಧ್ಯ. ಇಲ್ಲಿವರೆಗೂ ದೊಡ್ಡ ಮಟ್ಟ ಚಾಲೆಂಜನ್ನು ತೊಗೊಂಡಿಲ್ಲ. ಇವತ್ತು ನಾನು ತೊಗೋಬೇಕು. ಎಲ್ಲಿಗಪ್ಪ ಅಂತಂದ್ರೆ, ಅದು ಅಕ್ಟೋಬರ್ 1ರಿಂದ ನಾನು ತೊಗೋತಾ ಇದ್ದೀನಿ ಈ ಚಾಲೆಂಜ. ಇಲ್ಲಿ ಗುರುಗಳ ಫೋಟೋ ಸ್ಟಿಕ್ ಮಾಡೀನಿ, ಪ್ರೇಮಾನಂದ ಗುರುಜಿ ಫೋಟೋ. ಇದು ಎದಕ್ಕಪ್ಪ ನಮ್ಮ ಗುರುಜಿ ಅಂತಂದ್ರೆ, ಇವರ ವಾಣಿಯಲ್ಲಿ ನನ್ನ ಲೈಫ್ನ ಸೀರಿಯಸ್ ಆಗಿ ತೊಗೊಂಡು ಸ್ವಲ್ಪ ಏನಾದರೂ ನನ್ನ ಲೈಫ್ನಾಗ ಚೇಂಜಸ್ ಆಗ್ತಾವೆ 90 ಡೇಸ್ನಾಗ ಅಂತ ಒಂದು ಚಾಲೆಂಜ್ ತೊಗೊಳತ್ತೀನಿ. ಇವು ಸ್ಟಿಕ್ಕಿ ನೋಟ್ಸ್ಗಳು. ಇವು ಡೈಲಿ ಏನಪ್ಪ ಅಂತಂದ್ರೆ, ಈ ಭಗವದ್ಗೀತೆಯಲ್ಲಿರ್ತಕ್ಕಂಥ ವಿಚಾರಗಳನ್ನು ಓದಕಿಸಿಂದು ಡೈಲಿ ಒಂದು ಹೊಸ ವಿಚಾರಗಳನ್ನು ಇದರಲ್ಲಿ ಬರೆಯೋದು. ಬರೆದಕಿಸಿಂದು ಇಲ್ಲಿ ಸ್ಟೆಪ್ 1 by 1 ಇದೇ ಸ್ಟಿಕ್ ಮಾಡೋದು. ಸ್ಟಿಕ್ ಮಾಡಿ 90 ಡೇಸ್ ಇಲ್ಲಿ ಒಂದು ಹಿಂಗೆ ಲೈನ್ ಮಾಡಿ ಒಟ್ಟು 90 ಡೇಸ್ನಾಗ ತೊಗೊಂಡಿನ ಚಾಲೆಂಜ ಕಂಟಿನ್ಯೂ ಆಗ್ತಲೋ ಗೊತ್ತಿಲ್ಲ, ಬಟ್ 100% ಮಾಡಲೇಬೇಕು. ಯಾಕಂದ್ರೆ ಚಾಲೆಂಜ್ ಅದ. ಇಲ್ಲಿ ಸ್ಟಿಕ್ ಮಾಡಿಕಿಸಿಂದು ನೆಕ್ಸ್ಟ್ ಡೈಲಿ ಒಂದು ವಿಚಾರಗಳನ್ನು ಈ ಸ್ಟಿಕ್ ಮಾಡಿ ಬರೆದು ಇಡೋದು. ಮತ್ತೇನಪ್ಪ ಅಂತಂದ್ರೆ, ಇದು ಡೈರಿ ಅಕ್ಟೋಬರ್ 1ರಿಂದ ಅದಲ್ಲ. ಇದು ಅಕ್ಟೋಬರ್ 1ರಿಂದ ಡೈಲಿ ರೂಟೀನ್ಸ್ದಾಗ ಏನಪ್ಪ ಅಂದ್ರೆ, ನಂದು ಇದು ಒಂದು ಅಕ್ಟೋಬರ್ 1 ಇತ್ತಲ್ಲ, ಅವಾಗ ಏನು ಮಾಡೋದು, ಡೈಲಿ ಒಂದು ಹೊಸ ವಿಚಾರಗಳನ್ನು ನಾನು ಏನು ಕಲಿತ ಮತ್ತಂದ್ರೆ ಏನು ಬಿಟ್ಟ ಅನ್ನೋದೇನು ಮಾಡಬೇಕು, ಇಲ್ಲಿ ಬರೆಯೋದು. ಹೊಸದಾಗಿ ಏನಾದರೂ ಬರೆಯೋದು. ಬಟ್ ಒನ್ ಡೇ ಒಂದು ಪೇಜ್ ನನ್ನ ಲೈಫಿನ ಬಗ್ಗೆ ನಾನು ಬರೆದು ಬಿಡೋದು. ಇದು ವಿಂಟರ್ ಆರ್ಕ್ ಚಾಲೆಂಜ 90 ಡೇಸ್ ಚಾಲೆಂಜ್ ಆಗಿರ್ತದೆ ಟೋಟಲಿ. ಈ ವಿಂಟರ್ ಆರ್ಕ್ ಚಾಲೆಂಜ್ ಏನಪ್ಪ ಅಂತಂದ್ರೆ, 7ರಿಂದ 8 ರೂಲ್ಸ್ಗಳು ಬರ್ತಾವೆ. ಏನು ರೂಲ್ಸ್ ಅಪ್ಪ ಅಂತಂದ್ರೆ ಒಂದೊಂದಾಗಿ ಹೇಳ್ತೀನಿ ಕೇಳ್ರಿ. ಯಾಕಂದ್ರೆ ನೀವು ಭೀ ತೊಗೊಂಬಂದಿದ್ರು ತೊಗೊರಿ ನನ್ನ ಜೊತೆಗೆ. ಹಾಗೆ ತೊಗೊಂಡ್ರೆ ಅಂತಂದ್ರೆ ನಿಮ್ಮದು ಏನಾದರೂ ಲೈಫ್ನಾಗ ಚಾಲೆಂಜ್ ತೊಗೊಂಡಿಲ್ಲ ಅಂತಂದ್ರೆ, ಚಾಲೆಂಜ್ ತೊಗೊಂಡ್ರೆ ಅಂತಂದ್ರೆ ಏನಾರ ಸಕ್ಸಸ್ಫುಲ್ ಮಾಡ್ಬೋದು. ಯಾಕಂದರೆ ಇಲ್ಲಿವರೆಗೂ ನಾನು ಚಾಲೆಂಜನ್ನು ತೊಗೊಂಡಿಲ್ಲ, ಈಗ ತೊಗೋತಾ ಇದ್ದೀನಿ. ಏನಪ್ಪ ಇದು ವಿಂಟರ್ ಆರ್ಕ್ 90 ಡೇಸ್ ಚಾಲೆಂಜನ್ನು 7ರಿಂದ 8 ರೂಲ್ಸ್ಗಳಪ್ಪ ಅಂತಂದ್ರೆ, ಒಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಕರೆಕ್ಟಾಗಿ 3:30ರಿಂದ 5:30 ಒಳಗಾಗಿ ಹೇಳೋದು ಡೈಲಿ. ಅದು ಡೈಲಿ ರೂಟೀನ್ ಫಿಕ್ಸ್, ಒಂದು ಫೇಲ್ ಆಗೋಂಗಿಲ್ಲ. ಡೈಲಿ ರೂಟೀನ್ ಇರಬೇಕದು. ಮತ್ತೇನಪ್ಪ ಅಂದ್ರೆ, ಡೈಲಿ ಎದಕ್ಕಿಸಿಂದು ತಣ್ಣೀರಿನಿಂದ ಡೈಲಿ ಸ್ನಾನ ಮಾಡೋದು, ಯಾವುದು ಮಿಸ್ ಮಾಡೋಂಗಿಲ್ಲ. ನಮ್ಮಲ್ಲಿ ಏನಾದರೂ ಕೆಟ್ಟ ಚಟಗಳಿದ್ದು ಅಂತಂದ್ರೆ ಈ ಟೋಟಲಿ ಈ 90 ಡೇಸ್ ಚಾಲೆಂಜ್ಗಳು ಮಾಡೋಂಗಿಲ್ಲ. ಎಲ್ಲ ಇವು ಅವಾಯ್ಡ್ ಮಾಡಲೇಬೇಕು ಅಂತ ಇದೊಂದು ಚಾಲೆಂಜ್ನಾಗ ಇದೊಂದು ಇರ್ತದಂಥದ್ದು. ಡೈಲಿ ಏನಪ್ಪ ಅಂತಂದ್ರೆ, 1 hour 45 to 60 minutes ಅಥವಾ ಒಂದು ಗಂಟೆ ಡೈಲಿ ಏನು ಮಾಡಬೇಕಪ್ಪ ಅಂತಂದ್ರೆ, ವರ್ಕೌಟ್ ಮಾಡಬೇಕು. ಯಾವ ವರ್ಕೌಟಪ್ಪ, ಹೋಮ್ ವರ್ಕೌಟ್ರ್ ಮಾಡಿರಿ, ಇಲ್ಲಾಂತಂದ್ರೆ ಗ್ರೌಂಡ್ ವರ್ಕೌಟ್ರ್ ಹೊರಗೆ ಹೋಗಿಸಿಂದ ವರ್ಕೌಟ್ ಮಾಡಿರಿ. ಯಾರು ಜಿಮ್ ಮಾಡೋರು ಜಿಮ್ ಮಾಡಿರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬಟ್ ನಾ ಏನು ಮಾಡಬೇಕು,
ಡೈಲಿ ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ ಡೈಲಿ ರೂಟೀನ್ಸ್ದಾಗ ಏನು ಬರ್ತಪ್ಪ ಅಂದ್ಕೊಂಡು. ಮತ್ತು ಇನ್ನೊಂದು ಚಾಲೆಂಜ್ನಾಗ ಇನ್ನೊಂದು 5ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಯಾವುದೇ ಜಂಕ್ ಫುಡ್ಗಳನ್ನು ತಿನ್ನೋಂಗಿಲ್ಲ. ಡೈಲಿ ಮನೇಲಿ ತಯಾರಿಸಿರ್ತಕ್ಕಂಥ ಊಟವನ್ನು ತಿನ್ನಬೇಕು. ಯಾವುದೇ ರೀತಿ ಪ್ರೋಟೀನ್ ವಿಟಮಿನ್ ಈ ಪ್ರೋಟೀನ್ಸ್ ಇದ್ದಂಥ ಆಹಾರವನ್ನು ತಿನ್ನಬೇಕು. ಮತ್ತಂತಂದರೆ ವಿಟಮಿನ್ಸ್ ಇದ್ದಂಥ ಆಹಾರವನ್ನು ತಿನ್ನಬೇಕು. ಈ ರೀತಿ ಆಹಾರ ತಿನ್ನಬೇಕು. ಯಾವುದೇ ಜಂಕ್ ಫುಡ್ಡನ್ನು ಹೊರಗಿನ ತಿನ್ನೋಂಗಿಲ್ಲ. ಆ ಜಂಕ್ ಫುಡ್ ಏನಂತ ನಿಮ್ಗೆ ಗೊತ್ತು, ಜಂಕ್ ಫುಡ್ ಬಗ್ಗೆ ಹೇಳೋಂಗಿಲ್ಲ. ಮತ್ತೇನಪ್ಪ ಅಂತಂದರೆ ಡೈಲಿ 30 ಮಿನಿಟ್ಸ್ ಅಥವಾ 40 ಮಿನಿಟ್ಸ್ ಮುಂಜಾನೆ ಮತ್ತು ಸಾಯಂಕಾಲ, 20 ಮಿನಿಟ್ಸ್ ಮುಂಜಾನೆ ಮತ್ತಂದರೆ ಸಾಯಂಕಾಲ ಅಥವಾ ನೈಟ ಮಲಗುವಾಗ 20 ನಿಮಿಷ ಏನಪ್ಪ ಅಂದ್ರೆ ದೇವ್ರ ಧ್ಯಾನ ಮಾಡೋದು. ನಿಮ್ಗೆ ಯಾವುದೇ ದೇವ್ರ ಬಗ್ಗೆ ನಂಬಿಕೆ ಇರಲಿ, ಆ ದೇವ್ರ ಧ್ಯಾನ ಮಾಡೋದು ಕಂಟಿನ್ಯೂಸ್ ಆಗಿ 90 ಡೇಸ್ ಪೂರ ಯಾವುದೇ ಮಿಸ್ ಮಾಡೋಂಗಿಲ್ಲ. ಇದು 90 ಡೇಸ್ ವಿಂಟರ್ ಆರ್ಕ್ ಚಾಲೆಂಜ. ಇದರಲ್ಲಿ ಏನಪ್ಪ ಅಂದ್ರೆ ಮೊದಲು ಮೇನ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಮೇಂಟೈನ್ ಮಾಡೋದು. ಏನಪ್ಪ ಅಂದ್ರೆ ಒಂದು ವಿಚಾರಗಳನ್ನು ನಾವು ತೊಗೊಂಡೆ ಅಂತಂದ್ರೆ 21 ಡೇಸ್ ಯಾವುದೇ ಚಾಲೆಂಜನ್ನು ಮಾಡ್ತಿದ್ದೆ, ಯಾವುದೇ ಒಂದು ವಿಚಾರವನ್ನು ನಾವು ಮಾಡಿದೆ ಅಂದ್ರೆ ಅದು ಕಂಟಿನ್ಯೂಸ್ ಆಗ್ತದಂತ. ಹಂಗೆ ನಾನು ಕೂಡ 90 ಡೇಸ್ ಚಾಲೆಂಜ್ ತೊಗೋತಾ ಇದ್ದೀನಿ. ಈ ಚಾಲೆಂಜ ನೀವು ಯಾರಾದರೂ ತೊಗೊಂಡಿರೋದು ತೊಗೋರಿ. ಬಟ್ ಸುರುವಿಗೆ 90 ಡೇಸ್ ಅಂತ ತೊಗೋಬೇಡ್ರಿ. 21 ಡೇಸ್ ಫಸ್ಟ್ 7 ಡೇಸ್ ಅಂತ ತೊಗೊಂಡು ನೋಡಿರಿ. ನೆಕ್ಸ್ಟ್ 21 ಡೇಸ್ ತೊಗೋರಿ. ಆಮೇಲೆ ಏನು ಮಾಡ್ರಪ್ಪ ಅಂತಂದ್ರೆ 90 ಡೇಸ್ 75 ಡೇಸ್ ಹಾರ್ಡ್ ಚಾಲೆಂಜ ಯಾವ್ದಾದ್ರು ತೊಗೋಬೋದು. ಬಟ್ ನಾನು 21 ಡೇಸ್ ಸಕ್ಸಸ್ಫುಲ್ ಮಾಡೀನಿ ಆಲ್ರೆಡಿ. ಅದು ವಿಡಿಯೋದಾಗ ತೋರಿಸಿಲ್ಲ. ಈಗ 90 ಡೇಸ್ ಚಾಲೆಂಜನ್ನು ತೊಗೊಂಡು ಏನಪ್ಪ ಅಂತಂದ್ರೆ ಈ ವಿಚಾರಗಳನ್ನು ಅಂದರೆ ಈ ಎಲ್ಲ ವಿಚಾರಗಳನ್ನು ನಿಮ್ಮ ಎದುರು ಹಂಚ್ಕೋತೀನಿ. ಏನಾಯ್ತು ಇದರಿಂದ ನಾವೇನಪ್ಪ ಅಂದ್ರೆ ಡಿಸಿಪ್ಲಿನ್ ಕಲಿತೀವಿ ಡೈಲಿ ಮಾಡೋದ್ರಿಂದ. ಇದು 90 ಡೇಸ್ ವಿಂಟರ್ ಆರ್ಕ್ ಚಾಲೆಂಜ್ನಾಗ ನಾ ಡೈಲಿ ಏನು ಮಾಡ್ತೀನಿ, ಅದರಿಂದ ಗ್ರೌಂಡಲ್ಲಿ ಏನಾಗಲಿ ನನ್ನ ಜೀವನದಾಗ ಏನು ಮಾಡ್ತೀನಿ ಅಂತ ಅನ್ನೋದು ನಿಮ್ಮ ಜೊತೆಗೆ ನಾ ಹಂಚ್ಕೋದ್ರೊಳ ಮೂಲಕ ಡೈಲಿ 6 ಗಂಟೆಗೆ ವಿಡಿಯೋ ಬಿಡ್ತಾ ಇರ್ತೀನಿ. ನೋಡ್ತಾ ಇರಿ ಅಷ್ಟೇ. ಎಲ್ಲರಿಗೂ ನಮಸ್ಕಾರ.